ನಮಸ್ಕಾರ. ಬೆಂಗಳೂರಲ್ಲೂ ಮತ್ತು ಹಲವಾರು ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಕೆಮ್ಮು, ನೆಗಡಿ, ಜ್ವರ ಜಾಸ್ತಿ ಆಗಿದೆ. ನಿಮ್ಮ ಯೂಟ್ಯೂಬರ್ ರೇಖಾ ಪ್ರೀತಿಗೂ ಸಹ ನೆಗಡಿ, ಕೆಮ್ಮು ಆಗಿರೋದ್ರಿಂದ ಅವಳಿಗೆ ನಾನು ಒಂದು ವಾರದಿಂದ ಮನೆ ಮದ್ದು ಮಾಡಿಕೊಡ್ತಾ ಇದ್ದೀನಿ. ಅದು ಮಾಡಿಕೊಟ್ಟಿರೋದ್ರಿಂದ ಅವಳಿಗೆ ಬೆಟರ್ ಆಗಿದೆ, ತುಂಬ ಕಡಿಮೆ ಆಗಿದೆ. ಅದನ್ನು ನಿಮಗೂ 2 ಮನೆ ಮದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 ಗ್ಲಾಸ್ ನೀರನ್ನು ತಗೊಳ್ಬೇಕು. ಒಬ್ರಿಗೆ ಮಾಡೋದಾದರೆ 1 ಗ್ಲಾಸ್ ನೀರನ್ನು ತಗೋಬೇಕು. ನಂತರ ಕಾಳು ಮೆಣಸು 1 ಸ್ಪೂನಷ್ಟು ಕಾಳು ಮೆಣಸನ್ನು ಚೆನ್ನಾಗಿ ಕುಟ್ಕೋಬೇಕು. ನೀವು ಚೆನ್ನಾಗಿ ಪುಡಿ ಆಗಬೇಕು, ಅದು ಸ್ಮ್ಯಾಶ್ ಆಗಬೇಕು, ಆ ಥರ ಕುಟ್ಕೋಬೇಕು. ನೀವು ಕೆಲವರು ಕಾಳು ಮೆಣಸಿನ ಪುಡಿಯನ್ನೇ ಯೂಸ್ ಮಾಡಬಹುದು. ಮನೇಲಿ ರೆಡಿಮೇಡ್ ಇದ್ದರೆ ಅದನ್ನು ಸಹ ನೀವು ಯೂಸ್ ಮಾಡಬಹುದು. ಕೋಲ್ಡ್ಗೆ, ಕಾಫ್ಗೆ ಮೆಣಸಿಗಿಂತ ಒಳ್ಳೆ ಮದ್ದು ಇಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದ್ಮೇಲೆ ನೀವದನ್ನು ನಾವು ತಗೊಂಡಿದ್ದಂಥ 1 ಗ್ಲಾಸ್ ನೀರು ಏನು ಕಾಯೋದಕ್ಕೆ ಇಡಬೇಕಲ್ಲ, ಆ ನೀರಿಗೆ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಾದ ಮೇಲೆ ನೀವು ಗ್ಯಾಸನ್ನು ಹಚ್ಚಿ ಸ್ವಲ್ಪ ಸಣ್ಣ ಉರಿನಲ್ಲಿ ಇಟ್ಟಿರಬೇಕು. ನಂತರ ಚಕ್ಕೆ, ಚಿಕ್ಕದಾದ 2 ಪೀಸ್ ಚಕ್ಕೆ ಮತ್ತು ಲವಂಗ, ನಿಮಗೆ 1 ಬೇಕು ಅಂದರೆ 1, 2 ಬೇಕು ಅಂದರೆ 2, ಇದನ್ನು ಕೂಡ ಚೆನ್ನಾಗಿ ಕುಟ್ಕೊಳ್ಳಿ. ಯೂಶಲಿ ಚಕ್ಕೆನ ಸ್ವಲ್ಪ ಕುಟ್ಟೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ಫೈನ್ ಸ್ಮ್ಯಾಶ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ನೀವು ಕೈಯಲ್ಲಿ ಕೂಡ ಅದನ್ನು ಮುರಿದು ಚಿಕ್ಕ ಚಿಕ್ಕದಾಗಿ ಹಾಕ್ಬೋದು. ಚಕ್ಕೆ ಇದನ್ನು ಕೂಡ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಣ್ಣದಾಗಿ ಕುದಿಯೋದಕ್ಕೆ ಇಟ್ಟಿದ್ದೀವಿ ನಾವು. ಇದೆಲ್ಲವೂ ಕೂಡ ಕುದೀತಾ ಹೋಗುತ್ತೆ. ನಂತರ ಕೆಲವರಿಗೆ ಇದು ತುಂಬ ಕಹಿ ಅನಿಸಿದ್ರೆ ಅವರು ಜಾಗರಿ ಪೌಡರನ್ನು ಹಾಕೋಬಹುದು, ಅಂದರೆ ಬೆಲ್ಲ ಹಾಕೋಬಹುದು ಅಥವಾ ಸಕ್ಕರೆ ಹಾಕೋಬಹುದು. ತುಂಬ ಕಹಿ ಅಂತ ಫೀಲ್ ಆಗುತ್ತೆ ಅಂದರೆ, ಸ್ವಲ್ಪ ಖಾರ ಥರ ಫೀಲ್ ಆಗುತ್ತೆ ಅಂತಂದರೆ. ನಂತರ ಅದನ್ನು ಒಂದು 5 ರಿಂದ 8 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗದು ಕುದಿಬೇಕು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಾವು ಕಾಳು ಮೆಣಸನ್ನ ಪುಡಿ ಮಾಡಿಕೊಂಡು ಜೊತೆಗೆ ಚಕ್ಕೆ ಲವಂಗನ ಪುಡಿ ಮಾಡಿಕೊಂಡು 1 ಗ್ಲಾಸ್ ನೀರಿನ ಜೊತೆಗೆ ಹಾಕಿ ಕುದಿಸ್ತಾ ಇದ್ದೀವಿ ಚೆನ್ನಾಗಿ. ನೀರೆಲ್ಲ ಬ್ರೌನ್ ಶೇಡ್ಗೆ ತಿರುಗಿದೆ. ನೀವೀಗ ಇದನ್ನ ಸೋಸ್ಕೊಂಡು ಕುಡಿಬೇಕಾಗತ್ತೆ. ಹಾಗೆ ಕುಡಿದ್ರೆ ಅದು ಬಾಯಿಗೆಲ್ಲ ಹಾಗೆ ಸಿಗತ್ತೆ. ಸೊ ಹಾಗಾಗಿ ಸೋಸಿ ಸ್ವಲ್ಪ ಅದು ಆರಿದ ಮೇಲೆ ನೀವು ಕುಡಿದ್ರೆ ಚೆನ್ನಾಗಿರತ್ತೆ. ಇದು ಕೂಡ ಕೋಲ್ಡ್ ಮತ್ತೆ ಕಾಫಿಗೆ ಒಳ್ಳೆ ಮನೆಮದ್ದು ಅಂತ ಹೇಳಬಹುದು. ಇದನ್ನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮು ಕೂಡ ನೀವು ಕುಡಿಬಹುದು. ಸೊ 2ನೇ ಮನೆಮದ್ದಿಗೆ ಹೋಗೋಣ. ಮೊದಲು ಒಂದು ಚಿಕ್ಕ ಗ್ಲಾಸ್ನಲ್ಲಿ ಹಾಲು ತಗೋಬೇಕು, ಒಬ್ಬರಿಗೆ ಪ್ರಿಪೇರ್ ಮಾಡೋದಾದರೆ. ಅದಾದಮೇಲೆ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ನೀರನ್ನು ಹಾಕಬೇಕು, ಮಿಕ್ಸ್ ಮಾಡಬೇಕು. ನಂತರ 1 ಚಿಕ್ಕ ಪೀಸ್ ಹಸಿ ಶುಂಠಿಯನ್ನು ಕುಟ್ಕೋಬೇಕು. ಕೆಲವರು ಒಣ ಶುಂಠಿಯನ್ನು ಉಪಯೋಗಿಸ್ತಾರೆ. ಹಸಿ ಶುಂಠಿ ಕುಟ್ಟೋದಕ್ಕೆ ಈಸಿ ಆಗಿರುತ್ತೆ. ಅದನ್ನು ನಾವು ಹಾಲಿಗೆ ಮಿಕ್ಸ್ ಮಾಡಿ ಇದಾದ ಮೇಲೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕಬೇಕಾಗತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಖಾರ ಆಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ನಾವು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀವಿ. ಇದಕ್ಕೆ ಮಿಕ್ಸ್ ಮಾಡಿ ನೀವು ಇದರ ಜೊತೆಗೆ ಅರಿಶಿಣ ಕೂಡ ಒಳ್ಳೆ ಮನೆಮದ್ದು. ಯಾವುದೇ ಕಾಯಿಲೆಗಾಗಲಿ ಅರಿಶಿಣ ಒಳ್ಳೆ ಮನೆಮದ್ದು. ಮೆಣಸು, ಅರಿಶಿಣ ಹಾಗೂ ಹಸಿ ಶುಂಠಿ ಇದೆಲ್ಲವೂ ಕೂಡ ಗಂಟಲಿನ ನೋವಿರಬಹುದು, ಕೋಲ್ಡ್ ಇರಬಹುದು, ಕಾಫ್ ಇರಬಹುದು, ಇದೆಲ್ಲದಕ್ಕೂ ಒಳ್ಳೆ ಮದ್ದು. ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಕೋಲ್ಡ್ ಮತ್ತು ಕಾಫ್ ಇರೋರು
ಕಾಫಿ ಟೀ ಬದಲಾಗಿ ಈ ಶುಂಠಿ ಕಾಫಿಯನ್ನು ಕುಡಿಯೋದ್ರಿಂದ ಬಹಳ ಬಹಳ ಬೇಗ ಗುಣಮುಖರಾಗ್ತಾರೆ. ಇದರ ಜೊತೆಗೆ ನಮಗೆ ಸಿಹಿಗೋಸ್ಕರ ಸ್ವಲ್ಪ ಜಾಗರಿಯನ್ನು ಹಾಕೋಬಹುದು. ನಾವು ಜಾಗರಿಯನ್ನು ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ಬೆಲ್ಲವನ್ನು ಕುಟ್ಟಿ ಸಣ್ಣದಾಗಿ ಪುಡಿ ಮಾಡಿ ಅದನ್ನು ಹಾಕ್ತೀವಿ. ಬೆಲ್ಲ ಇಲ್ಲ ಅಂತ ಹೇಳಿದವರು ಸಕ್ಕರೆ ಹಾಕೋಬಹುದು, ಅಥವಾ ಶುಗರ್ ಇರೋರು ಎರಡನ್ನೂ ಯೂಸ್ ಮಾಡದೆ ಹಾಗೇನೆ ಕುಡಿಬಹುದಾಗತ್ತೆ. ಸಣ್ಣದಾಗಿ ಕುದೀತಾ ಇದೆ ಇದು. ಕೊನೆಯಲ್ಲಿ ನಾವು ಶುಗರ್ ಅಥವಾ ಜಾಗರಿಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದು ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಆಗಿರಬೇಕು ಹಾಲು. ಸೊ ಬೆಲ್ಲವನ್ನು ಹಾಕಿದ್ದೀವಿ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ಪೂನಿಂದ ಅಥವಾ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಿಕ್ಸ್ ಮಾಡಿ ಇದ್ರ ಒಳಗಡೆ ಶುಂಠಿ, ಪೆಪ್ಪರ್ ಇದೆಲ್ಲದರ ರಸ ಮಿಕ್ಸ್ ಆಗಿರುತ್ತೆ. ಆಮೇಲೆ ಇದನ್ನು ಸೋಸ್ಕೊಂಡು ಕುಡಿಬೇಕಾಗತ್ತೆ, ಇಲ್ಲಾಂದರೆ ಬಾಯಿಗೆ ಹಾಗೆ ಸಿಗತ್ತೆ. ಸೊ ಅರಿಶಿಣ ಹಾಕಿರೋದ್ರಿಂದ ಅದೊಂದು ಒಳ್ಳೆ ಕಲರ್ ಬಂದಿದೆ. ಶುಂಠಿ ಕಾಫಿಯನ್ನು ನೀವು ಬೆಳಗ್ಗೆ ಅಥವಾ ಊಟ ಆದಮೇಲೆ ಮತ್ತೆ ಸಂಜೆ ಕಾಫಿ ಮತ್ತು ಟೀಗೆ ರೀಪ್ಲೇಸ್ ಮಾಡಿಕೊಂಡು ಇದನ್ನು ಕುಡಿಬಹುದು. ಸೊ ಇದೆರಡೂ ಮನೆಮದ್ದು ಕೋಲ್ಡ್ಗೆ ಮತ್ತು ಕಾಫಿಗೆ ಬಹಳ ಉಪಯುಕ್ತ. ಇದೆರಡೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.